ಮೆಟ್ರೋದ ಪರ್ಪಲ್ ಲೈನ್ನಲ್ಲಿ ಸಂಚಾರ ವ್ಯತ್ಯಯವಾಗಲಿದೆ ಇವತ್ತು ಅನ್ನೋದ್ರ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಈ ವಿಚಾರವಾಗಿ ನಿನ್ನೆ BMRCL ಪ್ರಕಟಣೆಯನ್ನ ಕೂಡ ಹೊರಡಿಸಿತ್ತು, ಯಾಕಾಗಿ ಅಂತ ಹೇಳಿ ಮತ್ತು ಎಷ್ಟೊತ್ತು ಅಂತ. ಇವತ್ತು ತುಂಬಾ ಜನ ಔಟಿಂಗ್ ಎಲ್ಲ ಪ್ಲಾನ್ ಮಾಡ್ಕೊಳ್ಬೋದು ವೀಕೆಂಡ್ ಅಂತ ಹೇಳಿ, ಬಟ್ ಪರ್ಪಲ್ ಲೈನ್ ಅನ್ನ ಆಪ್ಟ್ ಮಾಡ್ಕೊಳ್ಳೋರು ಸ್ವಲ್ಪ ಈ ಸ್ಟೋರಿಯನ್ನು ಗಮನಿಸಿ. ಮೆಟ್ರೋ ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಯ ಇರುತ್ತೆ, ಕಾರಣ ಹಳಿ ನಿರ್ವಹಣೆ ಹಿನ್ನೆಲೆಯಲ್ಲಿ 7 ಗಂಟೆಯಿಂದ 10 ಗಂಟೆ ತನಕ ಅವರು ಕೆಲಸ ಮಾಡ್ತಾರೆ ಸಿಬ್ಬಂದಿಗಳು. ಹಿಂಗಾಗಿ ಈ ಕಬ್ಬನ್ ಪಾರ್ಕು MG ರೋಡು ಈ ಭಾಗದಲ್ಲಿ ಮೆಟ್ರೋ ಸಂಚಾರ ಇರಲ್ಲ. ಮೆಜೆಸ್ಟಿಕ್ ಮೆಟ್ರೋದಿಂದ ಇಂದಿರಾನಗರ ಮೆಟ್ರೋ ಸ್ಟೇಷನ್ ವಿಚಾರದಲ್ಲಿ ಏನಿದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಪ್ರಯಾಣಿಕರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಉಳಿದಂತೆ ಪರ್ಪಲ್ ಲೈನ್ ಇದೆಯಲ್ಲ ಈ ಚಲಗಟ್ಟ ಇಂದ ಬೇರೆ ಬೇರೆ ಕಡೆಗಳಿಗೆ, ಸೊ ಅಲ್ಲೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಈ ಒಂದು 3-4 ಸ್ಟೇಷನ್ಗಳಲ್ಲಿ ಮಾತ್ರ ಭಾಳ ಆಪರೇಟ್ ಮಾಡುವಂತಹ ವಿಚಾರದಲ್ಲಿ ಟೆಕ್ನಿಕಲ್ ಇಶ್ಯೂಗಳನ್ನು ರೆಕ್ಟಿಫೈ ಮಾಡೋ ಕೆಲಸ ಆಗ್ತಾ ಇದೆ. ಹೀಗಾಗಿ ಸಾರ್ವಜನಿಕರಿಗೆ ಈ ಮಾಹಿತಿ ತುಂಬ ಜನಕ್ಕೆ ಇರಲ್ಲ. ಪಾಪ ಎಂದಿನಂತೆ ಬೆಳಗ್ಗೆನೆ ಬಂದವರು ಮೆಟ್ರೋಗೋಸ್ಕರ ಕಾಯ್ತಿದ್ದಾರೆ. ಬಟ್ 3 ಗಂಟೆಗಳ ತನಕ ಈ ಮಾರ್ಗದಲ್ಲಿ ಆಪರೇಟ್ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಆಲ್ಟರ್ನೇಟಿವ್ ಪ್ಲಾನನ್ನು ಅನಿವಾರ್ಯವಾಗಿ ನೀವು ಮಾಡ್ಕೊಳ್ಬೇಕು. ಮತ್ತು ಗ್ರೀನ್ ಲೈನ್ದು ಏನು ಕತೆ ಅಂತ ಕೇಳಿದ್ರೆ, ಗ್ರೀನ್ ಲೈನಲ್ಲಿ ಅಂಥದ್ದು ಯಾವುದು ಕೂಡ ಇಲ್ಲ. ಇನ್ಫ್ಯಾಕ್ಟ್ ಇದನ್ನೆಲ್ಲ ನಿನ್ನೆನೇ ಪತ್ರಿಕಾ ಪ್ರಕಟಣೆಯಲ್ಲಿ BMRCL ಸಾರ್ವಜನಿಕರ ನಾಲೆಜ್ಗೆ ಇನ್ಫಾರ್ಮೇಷನ್ಗೆ ಅಂತ ಹೊರಡಿಸಿತ್ತು. ಬಟ್ ಆದರೂ ತುಂಬ ಜನ ಬರ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಕಬ್ಬನ್ ಪಾರ್ಕು MG ರಸ್ತೆ ಈ ನಿಲ್ದಾಣಗಳ ನಡುವಿನ ಹಳಿ ನಿರ್ವಹಣಾ ಕಾರ್ಯ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘು. BMRCL ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಹೊರಡಿಸಿದ್ರು ಕೂಡ ತುಂಬ ಜನರಿಗೆ ಇನ್ಫಾರ್ಮೇಷನ್ ಇಲ್ಲದೇ ಇರೋದ್ರ ಎಫೆಕ್ಟ್ ಏನು ಅನ್ನೋದನ್ನ ನಾವು ಸ್ಟೇಷನ್ಗಳಲ್ಲಿ ನೋಡ್ತಾ ಇದ್ವಿ. ಸೊ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರಾ, ಮತ್ತೆ ಕೇವಲ 10 ಗಂಟೆ ತನಕ ಮಾತ್ರ ನಿರ್ವಹಣಾ ಕಾರ್ಯ ಆಗತ್ತಾ ಅಥವಾ ಇನ್ನೂ ಟೈಮ್ ಹಿಡಿಬಹುದಾ, ಏನಂತ ಇದ್ದಾರೆ BMRCL ಸಿಬ್ಬಂದಿ? ಮಮತಾ, ಅನಿವಾರ್ಯವಾಗಿ ಇಲ್ಲಿಂದ ಅಂದರೆ ಮೆಜೆಸ್ಟಿಕ್ನಿಂದ ವೈಟ್ ಫೀಲ್ಡ್ ಕಡೆ ಹೋಗುವಂಥವ್ರು ಏನಿರ್ತಾರೆ, ಬೈಯಪ್ಪನಹಳ್ಳಿ ವೈಟ್ ಫೀಲ್ಡ್ ಕಡೆ ಸಂಚಾರ ಮಾಡುವಂಥವ್ರು ಅನಿವಾರ್ಯವಾಗಿ ಅವರು ಬೇರೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೇಬೇಕಿದೆ. ಗಮನಿಸ್ಬೋದು, ಸದ್ಯ ನಾನೀಗ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಮುಂಭಾಗದಲ್ಲಿದ್ದೇನೆ. ವೈಟ್ ಫೀಲ್ಡ್ ಈ ಭಾಗದಿಂದ ವೈಟ್ ಫೀಲ್ಡ್ ಬೈಯಪ್ಪನಹಳ್ಳಿ ಭಾಗಕ್ಕೆ ಸಂಚಾರ ಮಾಡುವಂಥ ಪ್ರಯಾಣಿಕರಿಗೆ ಕೊಂಚ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ 2-3 ದಿನಗಳ ಹಿಂದೆ BMRCL ಹೇಳಿತ್ತು, ಭಾನುವಾರದ ದಿನ 19ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಯಾವುದೇ ರೀತಿಯಾದಂತಹ ಮೆಟ್ರೋ ಓಡಾಟ ಇರೋದಿಲ್ಲ ಅನ್ನುವಂಥ ವಿಚಾರ. ಅಂದರೆ ಇಂದಿರಾನಗರ ಟು ಮೆಜೆಸ್ಟಿಕ್ ತನಕ ಯಾವುದೇ ಮೆಟ್ರೋ ಓಡಾಟ ಇರೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಬಟ್ ಆದರೆ ಇವರು ಬೈಯಪ್ಪನಹಳ್ಳಿ ವೈಟ್ ಫೀಲ್ಡ್ ಕಡೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ನೇರವಾಗಿ ಇಲ್ಲಿಂದ ಇಂದಿರಾನಗರಕ್ಕೆ ಹೋಗಿ ಆ ಮೆಟ್ರೋವನ್ನು ಹತ್ತಬೇಕಿರುತ್ತೆ. ಸೊ ಆ ಕಾರಣಕ್ಕಾಗಿ ಒಂದಷ್ಟು ಸಮಸ್ಯೆಗಳು ಸಾಮಾನ್ಯವಾಗಿ ಆಗ್ತಾ ಇದೆ. ಬಟ್ ಭಾನುವಾರ ಆಗಿರುವಂಥ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದ ಎಫೆಕ್ಟನ್ನು ತಟ್ತಾ ಇಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬಂದಂಥವರು ಒಂದಷ್ಟು ಜನ ಸಾಮಾನ್ಯವಾಗಿ ಮೆಟ್ರೋ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಓಲಾ ಊಬರ್ ಕ್ಯಾಬ್ಗಳನ್ನು ಮುಖಾಂತರ ಮಾಡಿಕೊಂಡು ಬೇರೆ ಕಡೆ ಅವರು ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗುವಂಥ ಕೆಲಸಗಳು ಕೂಡ ಸದ್ಯ ಆಗ್ತಾ ಇದೆ. ಸಿಬ್ಬಂದಿಗಳು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ಕೇಳಿಯೇ ಒಳಭಾಗಕ್ಕೆ ಕಳಿಸ್ತಾ ಇದ್ದಾರೆ. ಅವರೇನಾದರೂ ಬೈಯಪ್ಪನಹಳ್ಳಿ ವೈಟ್ ಫೀಲ್ಡ್ ಈ ಮಾರ್ಗಕ್ಕೆ ಹೋಗಬೇಕು ಅನ್ನೋದಾದರೆ ಇಲ್ಲಿಲ್ಲ, ನೀವು ನೇರವಾಗಿ ಇಂದಿರಾನಗರ ಮೆಟ್ರೋ ಸ್ಟೇಷನ್ನಿಂದ ಹೋಗಿ ಅಲ್ಲಿಂದ ಹೋಗಬೇಕು ಅನ್ನುವಂಥ ಮಾಹಿತಿಗಳನ್ನು ಕೂಡ ಇಲ್ಲಿಂದ ಕೊಡುವಂಥ ಕೆಲಸಗಳಾಗ್ತಾ ಇದೆ. ಸದ್ಯ ಈ 3 ಸ್ಟೇಷನ್ಗಳು ಅಂದರೆ ಮೆಜೆಸ್ಟಿಕ್, ಕಬ್ಬನ್ ಪಾರ್ಕ್, MG ರೋಡ್ ಈ 3 ಸ್ಟೇಷನ್ಗಳಲ್ಲಿ ಸದ್ಯ ಕಾರ್ಯ ನಡೀತಾ ಇರುವಂಥ ಕಾರಣಕ್ಕಾಗಿ, ಅಂದರೆ ನಿರ್ವಹಣಾ ಕಾರ್ಯ ನಡೀತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈ ಭಾಗದಲ್ಲಿ ಮೆಟ್ರೋ ಓಡಾಟ ಸ್ಥಗಿತ ಆಗಿದೆ. 3 ಗಂಟೆಗಳ ಕಾಲ ಮಾತ್ರ ಕಾಲಾವಕಾಶವನ್ನು ಕೇಳಿತ್ತು. ಸೊ ಹಾಗಾಗಿ 10 ಗಂಟೆಯ ನಂತರದಲ್ಲಿ ಯಥಾಸ್ಥಿತಿಯಲ್ಲಿ ಮೆಟ್ರೋ ಓಡಾಟ ಆರಂಭ ಆಗುತ್ತೆ. ಮೆಟ್ರೋ ಓಡಾಟ 10 ಗಂಟೆಯ ಬಳಿಕ ಆರಂಭ ಆದಮೇಲೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಎಂದಿನಂತೆ ಮತ್ತೆ ಮೆಟ್ರೋ ಕಾರ್ಯಾಚರಣೆ ಶುರು ಆಗಲಿದೆ. ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾಘು.